ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್. ನಾವು ಈ ದಿನ ಕರಾವಳಿಯ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದಂತಹ ಮೀರ್ಜಾನ್ ಕೋಟೆಯಲ್ಲಿದ್ದೇವೆ. ಲ್ಯಾಟರೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಈ ಕೋಟೆ 10 ಎಕರೆಗಳಷ್ಟು ವಿಶಾಲವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತೆಯಾಗಿದ್ದ ಚೆನ್ನಭೈರಾದೇವಿಯು 16ನೇ ಶತಮಾನದಲ್ಲಿ ಈ ಮೀರ್ಜಾನ್ ಕೋಟೆಯನ್ನು ನಿರ್ಮಿಸಿ ಕರಾವಳಿಯ ಅತಿದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಇದೇ ಮೀರ್ಜಾನ್ ಬಂದರಿನಿಂದ ಸೂರತ್ನಿಂದ ಯುರೋಪ್ ದೇಶಗಳಿಗೆ ಮೆಣಸು, ಅಡಿಕೆ ಮುಂತಾದ ಸಂಬಾರ ಪದಾರ್ಥವನ್ನು ರಫ್ತು ಮಾಡಲಾಗ್ತಿತ್ತು. ಇಲ್ಲಿನ ಮೆಣಸಿಗೆ ಮನಸೋತ ಪೋರ್ಚುಗೀಸರು ನಮ್ಮ ಚೆನ್ನಭೈರಾದೇವಿಯನ್ನು ರೈನಾ ದಿ ಪಿಮೆಂಟ ಅಂತ ಕೂಡ ಕರೀತಾರೆ. ಅಂದರೆ ಮೆಣಸಿನ ರಾಣಿ ಅಂತ ಕೂಡ ಉಪನಾಮವನ್ನು ಇಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಯಲ್ಲಿ 54 ವರ್ಷಗಳ ಕಾಲ ಕರಾವಳಿಯನ್ನಾಡಿದ ಚೆನ್ನಭೈರಾದೇವಿ ಮಾತೃಪ್ರಧಾನ ಉತ್ತರಾಧಿಕಾರದ ಸಿದ್ಧಾಂತವನ್ನು ಪಾಲಿಸುತ್ತಾ ಕರಾವಳಿಯ ಭಾಗದಲ್ಲಿ ಹಲವಾರು ಜೈನ ಬಸದಿಯನ್ನು ಕೂಡ ನಿರ್ಮಿಸುವಲ್ಲಿ ಪಾತ್ರರಾಗಿದ್ದಾರೆ. ನಂತರದ ದಿನಗಳಲ್ಲಿ ಗೋವಾದ ಆಗಿನ ಗವರ್ನರ್ ಆಗಿದ್ದ ಶರೀಫ್ ಉಲ್ ಮುಲ್ಕ್ ಈ ಕೋಟೆಯನ್ನು ನವೀಕರಿಸಿರು ಅಂತ ಕೂಡ ಹೇಳಲಾಗತ್ತೆ. 1757ರಲ್ಲಿ ಮಹಾನ್ ಮರಾಠರು ಮೀರ್ಜಾನ್ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ನಂತರ ಮೇ 1783 ಮತ್ತು ಮಾರ್ಚ್ 1784ರ ನಡುವೆ ಮರಾಠರಿಂದ ಬ್ರಿಟಿಷರ್ ಈ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಈಗ ಈ ಕೋಟೆ ಶಿಥಿಲಾವಸ್ಥೆಯಲ್ಲಿದೆ. ಇತ್ತೀಚೆಗೆ ಅಂದರೆ 2001ರಲ್ಲಿ ASI ಉತ್ಖನನ ನಡೆಸುತ್ತೆ. ಈ ಉತ್ಖನನದಲ್ಲಿ ಪೋರ್ಚುಗೀಸ್ ವೈಸ್ರಾಯ್ ಕಾಂಟೆ ದಿ ಸರ್ಜದಾರ್ಗೆ ಸೇರಿದ ಶಾಸನಗಳೊಂದಿಗೆ ಮುದ್ರಿಸಲಾದ ಚಿನ್ನದ ನಾಣ್ಯ, ಪಿರಂಗಿ ಚೆಂಡುಗಳು, ಚೀನಿ ಪಿಂಗಾಣಿ, ಇಸ್ಲಾಮಿಕ್ ಶಾಸನಗಳೊಂದಿಗೆ ಜೇಡಿ ಮಣ್ಣಿನ ಪಾತ್ರೆಗಳು, 7 ಡಂಬೆಲ್, 50 ಕಬ್ಬಿಣದ ಗುಂಡುಗಳು, ನಾಣ್ಯಗಳು ಸಿಕ್ಕಿವೆ. ಮತ್ತು ಸರ್ಪಮಲ್ಲಿಕ ರಾಜ್ಯ ವಂಶಕ್ಕೆ ಸೇರಿದ ವಿನ್ಯಾಸದಲ್ಲಿ ಮಣ್ಣಿನ ಮಡಿಕೆ ಕೂಡ ಪತ್ತೆಯಾಗಿದೆ. ಮೀರ್ಜಾನ್ ಕೋಟೆಯ ಪ್ರವೇಶ ಉಚಿತವಾಗಿದೆ. ಯಾವುದೇ ನಿರ್ಬಂಧವಿಲ್ಲದೆ ಕೋಟೆಯ ಒಳ ವಿನ್ಯಾಸವನ್ನು ಕೂಡ ನೀವು ನೋಡಬಹುದು. ಮುಂದೊಂದು ದಿನ ಪ್ರವೇಶ ನಿರ್ಬಂಧಿಸಲಾಗಿದೆ ಅಥವಾ ಒಳಾಂಗಣ ಪ್ರವೇಶವಿಲ್ಲ ಅನ್ನೋ ಬೋರ್ಡ್ ಬರೋ ಮುಂಚೆ ಒಮ್ಮೆ ನೋಡೋ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ಮುಂದೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. That I could cough out my emotions in a healthy manner.